ನಮಸ್ಕಾರ ಸ್ನೇಹಿತರೆ. ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಗೆ ನನ್ನೆಲ್ಲ ಕೃಷಿ ಬಾಂಧವರಿಗೆ ಸ್ವಾಗತ ಹೇಳುತ್ತಾ, ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಾರರಿಗೆ ಈ 2 ದಿನದ ಹಿಂದೆ ಈಚೆ ಹೊಸ ಶುಂಠಿಗೆ ದರ ಇಳಿಕೆ ಆಗಿತ್ತು. ಹಾಗಾಗಿ ನಮ್ಮ ರೈತ ಮಿತ್ರರು ಯಾವ ರೀತಿ ಆತಂಕ ಪಟ್ಟಿದ್ರು ಅನ್ನೋದು ನಮಗೆಲ್ಲ ಗುರುತು ಸ್ನೇಹಿತರೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ದರ ಆಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ. ಮತ್ತು ವಿಶೇಷವಾಗಿ ಈ ದಿನದ ಮಾರುಕಟ್ಟೆ ದರಗಳು ಮತ್ತು ಈಗ ಕಳೆದ 2 ದಿನಗಳಿಂದ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ದರ ಹೇಗಿತ್ತು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮತ್ತು ಮುಂದಿನ ದಿನಗಳಲ್ಲಿ ಶುಂಠಿ ದರ ಏರಿಕೆ ಆಗುತ್ತಾ ಅನ್ನೋದ್ರ ಬಗ್ಗೆ ಯಾವೆಲ್ಲ ಕಾರಣಗಳಿಂದ ಶುಂಠಿ ದರ ಏರಿಕೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಎಲ್ಲರೂ ನೋಡ್ಕೊಂಡು ಬರೋಣ ಸ್ನೇಹಿತರೆ. ವಿಡಿಯೋನ ಸಂಪೂರ್ಣ ನೋಡಿ ಮತ್ತು ಹಾಗೆ ಸ್ನೇಹಿತರೆ, ದಿನದ ಅಪ್ಡೇಟ್ಗಳನ್ನ ಪಡೆಯೋದಕ್ಕೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ, ವಿಶೇಷವಾಗಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸಂಪೂರ್ಣ ನೋಡೋಣ. ಇವತ್ತಿನ ದಿನದ ಯಾವೆಲ್ಲ ನಮ್ಮ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ದರ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ವಿಶೇಷವಾಗಿ ಈ ನಮ್ಮ ಶುಂಠಿ ಬೆಳೆಯುವ ರೈತರು ಸ್ವಲ್ಪ ಹೆದರಿಕೊಂಡಿದ್ರಿ. ಯಾಕಪ್ಪ ಅನ್ನೋದಾದರೆ, ಈಗ 2 ದಿನದ ಈಚೆ ಹೊಸ ಶುಂಠಿ ದರ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು. ಅದಕ್ಕೆ ಇಳಿಕೆ ಆಗಲು 2 ಕಾರಣ ಅದಾವೆ ಸ್ನೇಹಿತರೆ. ಯಾವ ಕಾರಣಪ್ಪ ಅನ್ನೋಕ್ಕಾದ್ರೆ, ಈಗ ಹಳೆ ಶುಂಠಿ ಮಾರುಕಟ್ಟೆಗಳಲ್ಲಿ ಬರ್ತಾ ಇಲ್ಲ, ಹಳೆ ಶುಂಠಿ ಇಲ್ಲ. ಹಾಗಾಗಿ ಈಗ ಹೊಸ ಶುಂಠಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆ ಒಳಗೆ ಸ್ಟಾಕ್ ಆದಾಗ ನಮ್ಮ ಈ ಕಾಳು ಸಂತೆ ಮಾರಾಟಗಾರರು ಮತ್ತು ಈ ಮಧ್ಯವರ್ತಿಗಳಿಂದ ಸ್ವಲ್ಪ ಹೊಸ ಶುಂಠಿ ದರ ಇಳಿಕೆ ಆಗಿತ್ತು ಅಂತೂ ನಿಜ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇದೇ ದರ ಇರುವ ಚಾನ್ಸಸ್ ಇಲ್ಲ, ಕಡಿಮೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ. ಹಾಗಾಗಿ ಈ ಮಧ್ಯವರ್ತಿಗಳ ಕಾಟ ನೀವು ತಪ್ಪಿಸ್ಕೊಳ್ಬೇಕಾದ್ರೆ ನಮ್ದು ಯಾರ್ಯಾರೆಲ್ಲ ಚೆನ್ನಾಗಿದ್ದಾವೆ ಶುಂಠಿ ಬೆಳೆ, ಅವರೆಲ್ಲ ಸ್ವಲ್ಪ ದಿನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ. ಅದಕ್ಕಾಗಿ ಹೆದರುವ ಮಾತಿಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ದರ ಏರಿಕೆ ಆಗುವ ಎಲ್ಲ ಸಾಧ್ಯತೆಗಳಿವೆ. ಹೀಗಾಗಿ ಈ ಶುಂಠಿ ಬೆಳೆಗಳನ್ನ ಸ್ವಲ್ಪ ಸ್ಟೋರೇಜ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ. ಈಗ ವಿಶೇಷವಾಗಿ ಈ ದಿನದ ಮಾರುಕಟ್ಟೆಗಳಲ್ಲಿ ಯಾವ ಹೊಸ ಶುಂಠಿಗೆ ಎಷ್ಟೆಲ್ಲ ದರ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ಈ ಪ್ರತಿ 60 kgಗೆ ಹೊಸ ಶುಂಠಿ ದರ ಮತ್ತು ಕ್ವಾಲಿಟಿ ವೈಸ್ ಯಾವ ದರ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ದರ ಹೇಗಿದೆ ಮತ್ತು ವಾಷಿಂಗ್ ಶುಂಠಿ ದರ ಹೇಗಿದೆ ಮತ್ತು ಕ್ವಾಲಿಟಿ ಇದ್ದ ಶುಂಠಿ ದರ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಶಿವಮೊಗ್ಗದಲ್ಲಿ ಪ್ರತಿ 60 kg ಬ್ಯಾಗಿಗೆ 2700ಲಿಂದ ಹಿಡಿದು 2900 ತನಕ ಇದೆ ಸ್ನೇಹಿತರೆ. ಅದರಲ್ಲಿ ವಾಷಿಂಗ್ ಮಾಡಿದ ಶುಂಠಿ ಮತ್ತು ಕ್ವಾಲಿಟಿ ಇದ್ದ ಶುಂಠಿ ಯಾವ ದರ ಇದೆ ಅನ್ನೋದಾದರೆ 3000 ತನಕನೂ ಇದೆ ಸ್ನೇಹಿತರೆ, ಪ್ರತಿ 60 kg ಬ್ಯಾಗಿಗೆ. ಮತ್ತು ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಯ ಮಾರುಕಟ್ಟೆಗಳಲ್ಲಿ ಯಾವ ದರ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಹಾಸನದಲ್ಲಿ 60 kg ಬ್ಯಾಗಿಗೆ ವಾಷಿಂಗ್ ಮಾಡಿದ ಶುಂಠಿ ಸ್ನೇಹಿತರೆ, ಅದರಲ್ಲಿ 2600ಲಿಂದ ಹಿಡಿದು 2900 ತನಕನೂ ಇದೆ ಸ್ನೇಹಿತರೆ. ಅದು ಕ್ವಾಲಿಟಿ ವೈಸ್ ನೋಡಿದರೆ 2900ಲಿಂದ ಹಿಡಿದು 3100 ತನಕನೂ ಇದೆ ಸ್ನೇಹಿತರೆ. ಮತ್ತು ಅದರಲ್ಲಿ ನಮ್ಮ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಪ್ರತಿ 60 kg ಹೊಸ ಶುಂಠಿ ಬೆಲೆ ಯಾವ ರೇಟ್ ಇದೆ ಅನ್ನೋದಾದರೆ 2800ಲಿಂದ ಹಿಡಿದು 3000 ತನಕನೂ ಇದೆ ಸ್ನೇಹಿತರೆ, ಹೊಸ ಶುಂಠಿ ಸ್ನೇಹಿತರೆ. ಮತ್ತು ನಮ್ಮ ಮೈಸೂರಲ್ಲಿ ಹೊಸ ಶುಂಠಿ ಬೆಲೆ ಪ್ರತಿ 60 kg ಬ್ಯಾಗಿಗೆ ಯಾವ ದರ ಇದೆ ಅನ್ನೋದಾದರೆ 2700ಲಿಂದ ಹಿಡಿದು 2900ವರೆಗೂ ಇದೆ ಸ್ನೇಹಿತರೆ. ಮತ್ತು ಅದರಲ್ಲಿ ಕ್ವಾಲಿಟಿ ವೈಸ್ ನೋಡಿದರೆ 3100 ತನಕನೂ ಇದೆ ಸ್ನೇಹಿತರೆ. ಇವತ್ತಿನ ಟೆಂಡರ್ ರೇಟ್ ಈ ರೀತಿ ಇದೆ ಸ್ನೇಹಿತರೆ. ಮತ್ತು ಬೇಲೂರಲ್ಲಿ ಯಾವ ದರ ಇದೆ ಅನ್ನೋದಾದರೆ
2700ಲಿಂದ ಹಿಡಿದು 2900 ತನೂ ಇದೆ ಸ್ನೇಹಿತರೆ. ಮತ್ತು ಅದರಲ್ಲಿ ಹೊಸ ಶುಂಠಿ ಪ್ರತಿ 60 kg ಬ್ಯಾಗಿಗೆ ಸ್ನೇಹಿತರೆ ಈ ದರ ಇರೋದು. ಮತ್ತು ಅದರಲ್ಲಿ ಕ್ವಾಲಿಟಿ ವೇಜ್ ಮೇಲೆ ಶುಂಠಿ ಯಾರು ಒಳ್ಳೆ ಕ್ವಾಲಿಟಿ ಇದೆ ಅನ್ನೋದಾದರೆ ಅವ್ರಿಗೆಲ್ಲ 3000 ರೇಟ್ ಸಿಕ್ಕಿದೆ ಸ್ನೇಹಿತರೆ ಬೇಲೂರಲ್ಲಿ. ಹಾಗಾಗಿ ಸ್ನೇಹಿತರೆ ಈಗ 2 ದಿನದ ಈಚೆ ಈ ದರ ಇದ್ದಿದ್ದಿಲ್ಲ ಸ್ನೇಹಿತರೆ. 2600ಲಿಂದ 2800 ಕೊನೆ ರೇಟ್ ಆಗಿತ್ತು ಸ್ನೇಹಿತರೆ. ಈ ದಿನ ಮತ್ತು ಸ್ವಲ್ಪ 100-150 ರೂಪಾಯಿ ಮತ್ತು ಹೊಸ ಶುಂಠಿ ದರ ಏರಿಕೆ ಆಗಿದೆ ಸ್ನೇಹಿತರೆ. ಹೀಗಾಗಿ ನಮ್ಮ ಈ ಶುಂಠಿ ಬೆಳೆಗಾರರಿಗೆ ಮೊದಲು ಹೇಳಿದ ಹಾಗೆ ಸ್ನೇಹಿತರೆ, ಹೆಚ್ಚಿನ ಬೆಳೆಗಳನ್ನ ಯಾವೆಲ್ಲ ಚೆನ್ನಾಗಿ ಬೆಳೆ ಅದಾವು, ಇನ್ನೂ ನಾವು ಭೂಮಿಯಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳಕ್ಕೆ ಅಡ್ಡಿಯಿಲ್ಲ ಅನ್ನೋ ಬೆಳೆಗಳನ್ನ ಇನ್ನೂ ಕೆಲವು ದಿನಗಳ ಜನವರಿ ಫಸ್ಟ್ ವಾರ, ಡಿಸೆಂಬರ್ ಎಂಡ್ ಇಲ್ಲಿವರೆಗೂ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ, ಇನ್ನೂ ನಮ್ಮ ಶುಂಠಿ ಬೆಳೆಗಾರರಿಗೆ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ. ಅದಕ್ಕೆ ಏನು ಕಾರಣಪ್ಪ ಅನ್ನೋದಾದರೆ, ಈ ವರ್ಷ ನಮ್ಮ ಶುಂಠಿ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಇಲ್ಲ. ಹೀಗಾಗಿ ಸ್ನೇಹಿತರೆ ಇನ್ನೂ ನೀವು ಸ್ವಲ್ಪ 1.5 ತಿಂಗಳ ಕಾದರೆ ಸ್ನೇಹಿತರೆ, ಕಳೆದ 2 ವರ್ಷದ ಹಿಂದೆ ನಾವು ನೋಡಿದ್ವಿ ಶುಂಠಿ ದರಕ್ಕೆ ಬಂಪರ್ ಲಾಟ್ರಿ ನಮ್ಗೆ ಹತ್ತಿತ್ತು ಸ್ನೇಹಿತರೆ. ಅದೇ ರೀತಿ ಹತ್ತುವಂಥ ಎಲ್ಲ ಚಾನ್ಸ್ ಇದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಈ ದಿನದ ದರ ಮತ್ತು 2 ದಿನದ ಹಿಂದೆ ಯಾವ ರೀತಿ ನಮ್ಮ ಹೊಸ ಶುಂಠಿ ದರ ಇಳಿಕೆ ಆಗಿತ್ತು, ಯಾವ ಕಾರಣಕ್ಕೆ ಇಳಿಕೆ ಆಗಿತ್ತು ಅನ್ನೋದನ್ನು ನೋಡಿದ್ರಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ನನ್ನ ಕೃಷಿ ಮಿತ್ರರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.